ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಮಾಜದಲ್ಲಿ ಮನುಷ್ಯ ಉನ್ನತಿ ಪಡೆಯಲು ನಿರಂತರ ಶ್ರಮ ಜೀವಿಯಾಗಿ ದುಡಿಯಬೇಕು. ಈ ಸಮಯದಲ್ಲಿ ಬೆನ್ನ ಹಿಂದೆಯೇ ಯಶಸ್ಸು, ಐಶ್ವರ್ಯ ತಾನಾಗಿಯೇ ಬರುತ್ತೆ ಎಂದು ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಪ್ರಸನ್ನ ರೇಣುಕಾ ವೀರಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಬಾಗೂರು ಗೇಟ್ ಬಳಿಯ ಬಾಲಾಜಿ ಬಡಾವಣೆಯಲ್ಲಿ ಇಷ್ಟಲಿಂಗ ಪೂಜೆ, ಉಷಾ ಚಂದ್ರಶೇಖರ ದಂಪತಿಯ ಷಷ್ಠಿ ಪೂರ್ತಿ ಹಾಗೂ 40ನೇ ವಿವಾಹ ವಾರ್ಷಿಕೋತ್ಸವ ಸಮಾರಂಭ ಅಂಗವಾಗಿ ನಡೆದ ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭೌತಿಕ ಬದುಕು ಪರಿಪೂರ್ಣವಾಗಲು ಧರ್ಮಗುರುಗಳ ಆಶೀರ್ವಾದ ಪಡೆಯುವುದು ಮುಖ್ಯ ಎಂದಿದ್ದಾರೆ. ಕೌಟುಂಬಿಕ ಎಂಬುದು ಪ್ರಸ್ತುತ ಛಿದ್ರವಾದ ವಾತಾವರಣ ನೋಡ್ತಾ ಇದ್ದೇವೆ. ಹೆತ್ತ ತಂದೆ ತಾಯಿ ನಿರ್ಲಕ್ಷ್ಯ ಮಾಡುವ ಈ ಕಾಲದಲ್ಲಿ ಸಂಧ್ಯಾ ಕಾಲದಲ್ಲಿ ಅವರ ಹಾರೈಕೆ ಮಾಡುವುದು ಎಲ್ಲರಿಗೂ ದಕ್ಕುವ ಅವಕಾಶವಲ್ಲ. ತಂದೆ ತಾಯಿಯ ಬಯಕೆಯನ್ನ ಅರಿತು ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜಿಸಿ ಅವರ ಇಷ್ಟಲಿಂಗ ಪೂಜೆ ಜೊತೆಗೆ ಗುರುಭಕ್ತಿ, ಧರ್ಮನಿಷ್ಠೆ ಮೆರೆದ ವರ್ತಕ ಸಚಿನ್ ಅವರ ಸೇವೆ ಸಾರ್ಥಕವಾದದ್ದು. ಸಾಮಾಜಿಕವಾಗಿ ಇಷ್ಟಲಿಂಗ ಪೂಜೆ ಹಾಗೂ ಧರ್ಮ ಜನ ಜಾಗೃತಿ ಕಾರ್ಯಕ್ರಮ ಇಂದಿನ ಯುವಕರಿಗೆ ಮಾದರಿಯಾಗಿದೆ. ಕಾಯಕವೇ ಕೈಲಾಸ ಎಂಬ ಬಸವಣ್ಣ ತತ್ವ ಅಳವಡಿಸಿಕೊಂಡ ಯುವಕರ ಧರ್ಮ ಕಾರ್ಯ ನಿರಂತರ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ದೊಡ್ಡಗುಣಿ ಮಠದ ಶ್ರೀ ರೇವಣಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ, ಧರ್ಮ ಪಾಲನೆಯ ಒಂದು ಭಾಗವಾಗಿ ಜಾಗೃತಿ ಕಾರ್ಯಕ್ರಮ ಆಯೋಜನೆ, ಒಂದೇ ವೇದಿಕೆಗೆ 40 ಗುರುಗಳ ಆಗಮನಕ್ಕೆ ನಾಂದಿ ಹಾಡಿದೆ. ಶ್ರದ್ಧೆ ಭಕ್ತಿ ಕಡಿಮೆಯಾಗುತ್ತಿರುವ ಕಾಲದಲ್ಲಿ ಸಚಿನ್ ಅವರ ಸೇವಾ ಕಾರ್ಯ ಶ್ಲಾಘನೀಯ. ವಯಸ್ಸಾದ ಹೆತ್ತವರ ಬಗ್ಗೆ ಅಪಾರ ಕಾಳಜಿ ಹಾಗೂ ಅವರ ಇಚ್ಛೆಯಂತೆ ಕಾರ್ಯಕ್ರಮ ಆಯೋಜನೆ, ಧರ್ಮಾಚರಣೆ ತಿಳಿಸುತ್ತೆ. ಮಾನವೀಯ ಗುಣಗಳನ್ನ ತೋರುವ ಯಾವುದೇ ಧರ್ಮವನ್ನ ಪಾಲಿಸಿದ್ರೂ ಮಾನವ ಕುಲಕ್ಕೆ ಒಳಿತು ಬಯಸಬೇಕು ಎಂದಿದ್ದಾರೆ. ಸಿದ್ದರಬೆಟ್ಟದ ಮಠದ ಶ್ರೀ ವೀರಭದ್ರ ಸ್ವಾಮೀಜಿ ಮಾತನಾಡಿ, ಭಾರತೀಯ ಸಂಸ್ಕೃತಿಯಲ್ಲಿ ಸಂವತ್ಸರ ಲೆಕ್ಕದ ಆಚರಣೆ ಪ್ರಾಮುಖ್ಯತೆ ಪಡೆದಿದೆ. ಮನುಷ್ಯನ ಆಯಸ್ಸು 120 ವರ್ಷ ಎಂಬ ಮಾತು ಧಾರ್ಮಿಕ ಕ್ಷೇತ್ರದಲ್ಲಿ ಇದೆ. ಈ ಆಯಸ್ಸಿನ ಅರ್ಧ ಭಾಗ 60 ವರ್ಷ ಮನುಷ್ಯನ ಕುಗ್ಗುವಿಕೆ ತೋರುತ್ತೆ. ಈ ಸಮಯ ಆಧ್ಯಾತ್ಮಿಕತೆಯತ್ತ ವಾಲ್ಬೇಕು ಎಂಬ ನಿಟ್ಟಿನಲ್ಲಿ ಷಷ್ಠಿ ಪೂರ್ತಿ ಕಾರ್ಯಕ್ರಮ ನಡೆಯುತ್ತೆ ಎಂದು ವಿವರಿಸಿದರು. ಯಲ್ಲರಾಂಪುರ ಮಠದ ಶ್ರೀ ಹನುಮಂತನಾಥ ಸ್ವಾಮೀಜಿ ಮಾತನಾಡಿ, ಗುರಿಯ ಹಿಂದೆ ಗುರು ಇರಬೇಕು ಎಂಬ ಮಾತು ಅಕ್ಷರಶಃ ಸತ್ಯ. ಎಲ್ಲ ವರ್ಗದ ಜನರೊಂದಿಗೆ ಇಷ್ಟಲಿಂಗ ಪೂಜೆ ಆಯೋಜನೆ ಮಾಡಿದ ವರ್ತಕ ಸಚಿನ್ ನಡೆ ಯುವಕರಿಗೆ ದಾರಿ ಎಂದಿದ್ದಾರೆ. 2 ದಿನದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸೋಮವಾರ ಸಂಜೆ ಬಾಳೆಹೊನ್ನೂರು ರಂಭಾಪುರಿ ಶ್ರೀಗಳ ಸಾರೋಟ ಮೆರವಣಿಗೆ ವಿವಿಧ ಕಲಾ ಮೇಳಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು. 60 ವರ್ಷವನ್ನ ಕಳೆದ ಮೇಲೆ 60 ವರ್ಷ ತದನಂತರದಲ್ಲಿ ಒಂದು ಶಾಂತಿ ಕಾರ್ಯವನ್ನು ನೆರವೇರಿಸಬೇಕು ಅನ್ನುವಂಥದ್ದು ನಮ್ಮ ವೈದಿಕ ಸಂದರ್ಭದಲ್ಲಿರ್ತಕ್ಕಂಥ ಭಾರತೀಯ ಸಂಸ್ಕೃತಿ ಪರಂಪರೆ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ 60 ಸಂವತ್ಸರಗಳಿದೆ. ಯಾವ ಸಂವತ್ಸರದಲ್ಲಿ ಜನ್ಮವನ್ನ ಪಡೆದುಕೊಂಡಿರ್ತಾ ಇದ್ದಾನೋ ಮತ್ತೆ ಆ ಸಂವತ್ಸರ ಬರಬೇಕು ವರ್ಷವಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ವ್ಯಕ್ತಿಯ ಜೀವನದ ಭವಿಷ್ಯವನ್ನು ನೋಡಬೇಕಾದ್ರೆ ಆತನ ಸಂವತ್ಸರ ನೋಡ್ತೇವೆ, ನೋಡ್ತೇವೆ, ವಾರ, ತಿಥಿ, ನಕ್ಷತ್ರವನ್ನು ನೋಡಿಕೊಂಡು ನಾವೆಲ್ಲ ಪೂರ್ಣ ಭವಿಷ್ಯದ ಫಲವನ್ನು ಹೇಳ್ತೇವೆ. ಆದ್ರೆ ಅತ್ಯಂತ ಹೆಚ್ಚಿನ ಸಮಯದ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು ಯಾವ ಸಂವತ್ಸರ. ಒಂದು ದಿನ ಅಂತಂದ್ರೆ 24 ಗಂಟೆ ಆಗುತ್ತೆ, ನಕ್ಷತ್ರ ಅಂದ್ರೆ 30-40 ಗಂಟೆ ಇರುತ್ತೆ, ತಿಥಿ ಅಂದ್ರೆ 20 ಗಂಟೆ ಕಾಲ. ಅದು ಬರೀ 60 ವರ್ಷಕ್ಕೆ ಇರೋದಿಲ್ಲ, ಅದು 120 ವರ್ಷ ಮುಗುತಿ ಅಂತ ಹೇಳ್ತೇವೆ. ಅಂದ್ರೆ ಗುರುವಿಂದ ನಾವೇನನ್ನು ಕೂಡ ಸಾಧನೆ ಮಾಡ್ಲಿಕ್ಕಾಗಲ್ಲ ಅಂತ ನಮಗೆಲ್ಲೂ ಕೂಡ ಅರ್ಥ ಆಗಿದೆ. ಸುಭಾಷಿತಕಾರ ಒಂದು ಮಾತು ಹೇಳ್ತಾರೆ, ನಗರೋರದಕಂ ತತ್ವಂ ನಗರೋರದಕಂ ತಪಃ ಗುರೋರ್ ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ ಅಂತ. ಗುರುಗಳಿಂದ ಯಜ್ಞ, ಯಾಗ, ತಪಸ್ಸು ಯಾವುದು ಕೂಡ ಇಲ್ಲ ಅನ್ನುವಂಥದ್ದನ್ನ ನಮಗೆಲ್ಲೂ ಕೂಡ ಅರ್ಥ ಆಗಿದೆ. ನಾವೆಲ್ಲರೂ ಕೂಡ ಮಾತಾಡ್ತಾ ಇರ್ತೀವಿ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತೀವಿ. ಇವತ್ತು ಸಚಿನ್ ಅದನ್ನ ಕಾಯ ವಾಚ ಮನಸ ಪಾಲನೆ ಮಾಡ್ತಾ ಇದ್ದಾರೆ. ಅನೇಕ ನಮಗೆಲ್ಲ ಅನ್ಸುತ್ತೆ, ಇವತ್ತು ಷಷ್ಠಿ ಪೂರ್ತಿ, ಬರ್ತಡೆಗಳು, ವಾರ್ಷಿಕೋತ್ಸವಗಳು ಯಾವ್ದು 5 ಸ್ಟಾರ್ ಹೋಟೆಲ್ ಅಲ್ಲೋ ರೆಸಾರ್ಟ್ ಅಲ್ಲೋ ಮಾಡ್ಕೊಳ್ಬಹುದು. ಇವತ್ತು ಜಗದ್ಗುರುಗಳನ್ನ, ಮಹಾಸನ್ನಿಧವನ್ನ ಕರೆದು ಇಷ್ಟಲಿಂಗ ಪೂಜೆನವ್ರು ಮನೆಗಳಲ್ಲಿ ಮಾಡ್ಕೊಳ್ಬಹುದಾಗಿತ್ತು. ಈ ಭಾಗದ ಎಲ್ಲ ವರ್ಗದ ಜನರು ಕೂಡ ಆ ಸನ್ನಿಧಿಯವರ ಆಶೀರ್ವಾದ ಇರಲಿ. ಈ ಭಾಗದಲ್ಲಿ ಇರುವಂತ ಎಲ್ಲ ಪಾಮರಿಗೂ ಕೂಡ ಅವರ ಕೃಪೆ ಸದಾಕಾಲ, ಗುರುಗಳ ಆಶೀರ್ವಾದ ಇರಲಿ ಅಂತೇಳಿ ಸಚಿನ್ ಅವರೊಂದು ಅವ್ರ ಕುಟುಂಬ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದು ಏನು ಶ್ರದ್ಧೆಯಿಂದ ಸಾಕ್ತಾರೆ ಅನ್ನೋದು ಬಹಳ ಕಡಿಮೆ ಆಗ್ತಾ ಇದೆ. ನಾವು ನೋಡ್ತಾ ಇರ್ತೀವಿ. ಮೊನ್ನೆ ಒಂದು ವಾರ್ತಿ
ನ್ಯೂಸ್ ಬರ್ತಾ ಇದ್ದಲ್ಲ, ಅದ್ರಲ್ಲಿ ನೋಡಿದೆ, ಒಂದು ತಾಯಿಯನ್ನ, ವಯಸ್ಸಾದ ತಾಯಿಯನ್ನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಮಗ ಬಿಟ್ಬಿಟ್ಟು ಅವನು ಮನೆಗೆ ಹೋಗಿದ್ದಾನೆ. ಅಜ್ಜಿ ಎದ್ದು ಓಡಾಡಕ್ ಆಗೋದಿಲ್ಲ. ಹೀಗೆ ತಂದೆ ತಾಯಿಗಳನ್ನ ವಯಸ್ಸಾದ್ಮೇಲೆ ಸಾಕೋರು ಬಹಳ ಕಷ್ಟ ಇದ್ದಾರೆ. ಹಾಗೆ ಇಷ್ಟೆಲ್ಲ ವೈಭವಪೂರಿತವಾಗಿ ಜಗದ್ಗುರು ಮಹಾಸನ್ನಿದೇವರ ಇಷ್ಟಲಿಂಗ ಪೂಜೆ ಸುಮಾರು 30 ನಿನ್ನೆ ಸಂಜೆಯಿಂದ ಇಲ್ಲಿವರೆಗೆ ಒಂದು 25-30 ಜನ ಪೂಜಾರಿಗಳು ಇಲ್ಲಿಗೆ ಬಂದು ಹೋಗಿದ್ದಾರೆ. ಇಷ್ಟೆಲ್ಲ ಖರ್ಚು ಮಾಡಿರುವಂತ ಸಚಿನ್ ಅವರಿಗೆ ತಂದೆ ತಾಯಿ ಮೇಲೆ ಶ್ರದ್ಧಾ ಭಕ್ತಿ ಎಷ್ಟಿದೆ ಅಂತ ಇನ್ನು ಅವರು ಮಾರ್ಗದರ್ಶಕರಾಗಿದ್ದಾರೆ. ತಂದೆ ತಾಯಿಯಾದ ಮಂಗಳವಾರ ಮುಂಜಾನೆ ಇಷ್ಟಲಿಂಗ ಪೂಜೆ ಶ್ರೀಗಳು ನಡೆಸಿದ್ರು. ಸಮಾರಂಭದಲ್ಲಿ ಬೆಳ್ಳಾವಿ ಮಠದ ಶ್ರೀ ಕಾರದ ವೀರಬಸವ ಸ್ವಾಮೀಜಿ, ಎಡೆಯೂರು ಮಠದ ಶ್ರೀ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿ, ತಾವರೆಕೆರೆ ಮಠದ ಶ್ರೀ ಅಭಿನವ ಸಿದ್ದಲಿಂಗ ಸ್ವಾಮೀಜಿ, ನಾಗಲಾಪುರ ಮಠದ ಶ್ರೀ ತೇಜೇಶಲಿಂಗ ಸ್ವಾಮೀಜಿ, ಚನ್ನಗಿರಿ ಮಠದ ಶ್ರೀ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿ, ಸಂಗೊಳ್ಳಿ ಮಠದ ಶ್ರೀ ಗುರುಲಿಂಗ ಸ್ವಾಮೀಜಿ, ಹೊನ್ನುಡಿಕೆ ಮಠದ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿ, ಮುಖಂಡರು ಆದ ಎಸ್ಟಿ ದಿಲೀಪ್ ಕುಮಾರ್, ಪಿಬಿ ಚಂದ್ರಶೇಖರ್ ಬಾಬು, ಎನ್ಸಿ ಪ್ರಕಾಶ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಡಾ ನವ್ಯಬಾಬು, ತೇವಡೆಹಳ್ಳಿಯ ಸದಾಶಿವಯ್ಯ, ಪ್ರಸನ್ನಕುಮಾರ್, ದಕ್ಷಿಣಾಮೂರ್ತಿ, ಲಯನ್ಸ್ ಕ್ಲಬ್ ಅಧ್ಯಕ್ಷ ಕುಮಾರಸ್ವಾಮಿ, ಚಂದ್ರಶೇಖರ್, ಉಷಾ, ವರ್ತಕ ಸಚಿನ್ ಮತ್ತಿತರರು ಹಾಜರಿದ್ದರು. ಮೋಹನ್ ಎಂಎನ್ ಕೋಟೆ, ನವಕರ್ನಾಟಕ ಟಿವಿ.